ನನ್ನ ಜೀವನದ 1 ಕೋಟಿ ದುಡ್ಡನ್ನು ನಾನು ಮಾಡೋದಕ್ಕೆ 30 ವರ್ಷ ತೊಗೊಂಡೆ. ಮ್ಯಾಥಮೆಟಿಕ್ಸ್ ಪ್ರಕಾರ ಹೋದರೆ ನಾನು 2 ಕೋಟಿ ಮಾಡೋಕ್ಕೆ ನನಗೆ ವಯಸ್ಸು ಎಷ್ಟಾಗಬೇಕು? 12 ವರ್ಷ ವಯಸ್ಸಿದ್ದಾಗ ವಾರನ್ ಬಫೆಟ್ಟು ಪೇಪರ್ ಹಾಕ್ತಿದ್ರು ಮನೆಗೆ ಹೋಗ್ಬಿಟ್ಟು, ನಾನು ದಿಢೀರ್ ಶ್ರೀಮಂತನಾಗ್ಬಿಡ್ತೀನಿ, ಇಲ್ಲೆಲ್ಲೋ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಡಬಲ್ ಆಗಿಬಿಡುತ್ತೆ ಅಂತ ಯಾರು ಹೋಗ್ತಾರಲ್ಲ, ಅವ್ರು ಬಂಡವಾಳನ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಯಾವಾಗ ಕ್ಯಾಪಿಟಲ್ ಸೇಫ್ಟಿ ಹಿಡ್ಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂತವಾಗಿ ಬೆಳಿತೀರೋ, ಈ ಕಾಂಪೌಂಡಿಂಗ್ ಎಫೆಕ್ಟೇ ನಿಮ್ಮನ್ನು ಶ್ರೀಮಂತರಾಗಿ ಮಾಡಿಬಿಡುತ್ತೆ. ಯಾರು ದಿಢೀರಂತ ಶ್ರೀಮಂತನಾಗಬೇಕು ಅಂತ ಹೋಗ್ತಾರೋ ಅವ್ರು ಆಗಲ್ಲ. ನೀವೇನು ಈಗ ದುಡಿತಿದ್ದೀರಾ ಅದರಲ್ಲಿ ಎಷ್ಟು ಜಾಸ್ತಿ ಸೇವ್ ಮಾಡೋಕ್ಕಾಗತ್ತೆ, ಖರ್ಚು ಕಡಿಮೆ ಮಾಡ್ಕೊಳಕ್ಕಾಗತ್ತೆ, ಅದನ್ನು ನೋಡಿ. ಇವತ್ತು ವಿಶ್ವದ ಕೋಟ್ಯಾಧಿಪತಿ ಲಿಸ್ಟಲ್ಲಿ ಯಾಕೆ ವಾರನ್ ಬಫೆಟ್ ಬರ್ತಾರೆ ಅಂದರೆ 12ನೇ ವಯಸ್ಸಿನಲ್ಲೇ ಅವ್ರು ಶುರು ಮಾಡಿಬಿಟ್ರು. ಯಾವಾಗ ಕ್ಯಾಪಿಟಲ್ ಸೇಫ್ಟಿ ಹಿಡ್ಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂತವಾಗಿ ಬೆಳಿತೀರೋ, ಈ ಕಾಂಪೌಂಡಿಂಗ್ ಎಫೆಕ್ಟೇ ನಿಮ್ಮನ್ನು ಶ್ರೀಮಂತರಾಗಿ ಮಾಡಿಬಿಡುತ್ತೆ. ಟು ವಿನ್ ದ ಗೇಮ್ ಯು ಹ್ಯಾವ್ ಟು ಬಿ ಇನ್ ದ ಗೇಮ್. ಸುಮಾರು ಜನ ಇವತ್ತಿನ ನಾವು ಮಿಡಲ್ ಕ್ಲಾಸ್ ಅನ್ನೋಂಥ ಪದ ಬಳಸೋದು ಬೇಡ, ಪ್ರತಿಯೊಬ್ಬರಿಗೂ ಮಿನಿಮಮ್ ಸ್ಯಾಲ್ರಿ ಅಂದರೆ ಇವತ್ತು 20,000 ರೂಪಾಯಿ ಸಾಕು ಮಿನಿಮಮ್. ಅದು ಒಬ್ಬರು ಗಾರ್ಮೆಂಟ್ಸ್ಗೆ ಹೋಗಲಿ ಅಥವಾ ಒಂದು ಹೆಣ್ಮಕ್ಳು ಬೇರೆ ಯಾವುದೋ ಕೆಲಸಕ್ಕೆ ಹೋಗಲಿ ಅಥವಾ ಯಾರೇ ಒಬ್ಬರು ಕೆಲಸ ಮಾಡ್ಕೊಳ್ಳೋ ಮಿನಿಮಮ್ 20,000 ರೂಪಾಯಿ. ಸರ್, ಈ 20,000 ರೂಪಾಯಿ ಒಂದು ಸ್ಟ್ರಕ್ಚರ್ಡ್ ವೈಸಲ್ಲಿ ನಾನು ಫಿನಾನ್ಷಿಯಲಿ ಫ್ರೀಡಮ್ ಆಗೋಕ್ಕೆ ಎಷ್ಟು ವರ್ಷ ಟೈಮ್ ತೊಗೊಳ್ಬಹುದು, ಅಥವಾ ಈ ಒಂದು 20,000 ರೂಪಾಯಲ್ಲಿ ನಾನು ಹೆಂಗೆ ಅದನ್ನು ಸ್ಟ್ರಕ್ಚರ್ಡ್ ಮಾಡ್ಕೋಬೇಕಾಗತ್ತೆ ನಾನು ಅಂತಂದರೆ ನಿಮ್ಮ ಸಜೆಷನ್ ಏನಿರ್ಬೋದು ಸರ್ ಇದಕ್ಕೆ? ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಹೇಳ್ತಾನೆ, I don't know 7 wonders of world, but there is 8th wonder of world, that is compound interest ಅಂತ ಹೇಳ್ತಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನು ಈ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ, ನೀವು ತಿಂಗಳಿಗೆ ಕಡಿಮೆ ದುಡ್ಡನ್ನು ಸೇವ್ ಮಾಡಿದ್ರೂ ಕೂಡ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂದರೆ 20 ವರ್ಷ 30 ವರ್ಷ, ಅದಕ್ಕೆ ನೀವು ಹಂತವಾಗಿ ಆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಕಾಂಪೌಂಡಿಂಗ್ ಬೆನಿಫಿಟ್ಟಿಂದ ಇಟ್ ಬಿಕಮ್ಸ್ ಎ ಬಿಗ್ ಅಮೌಂಟ್. ಸೊ ಇಲ್ಲಿ ನೀವೇನು ತಿಳ್ಕೋಬೇಕು, ನಾನು 20,000 ದುಡಿದ್ರೂ ಕೂಡ ಅದರಲ್ಲಿ ಎಷ್ಟು ಜಾಸ್ತಿ ಉಳಿತಾಯ ಮಾಡೋಕ್ಕೆ ನನಗಾಗತ್ತೆ ಅನ್ನೋದು ಫಸ್ಟು ನೀವು ನೋಡಬೇಕು. ಕರೆಕ್ಟ್. ಸೊ ನೀವು ಎಷ್ಟು ದುಡಿತೀರಾ, ಎಷ್ಟು ಕಡಿಮೆ ಖರ್ಚು ಮಾಡ್ತೀರಾ, ಎಷ್ಟು ಜಾಸ್ತಿ ದುಡಿತೀರಾ ಅಷ್ಟು ನಿಮಗೆ ಒಳ್ಳೆಯದು. ಯಾಕೆ ಅಂದರೆ ನಿಮ್ಮ ಉಳಿತಾಯ ಅಷ್ಟು ಜಾಸ್ತಿ ಆಗುತ್ತೆ. ಈಗ ನೀವು 20,000 ದುಡಿತಿದ್ದೀರಾ, ಇದು ನಿಮ್ಮ ಇನ್ಕಮ್. ತಿಂಗಳಿಗೆ ನೀವು 10,000 12,000 ಖರ್ಚು ಮಾಡ್ತಿದ್ದೀರಾ, ಇದು ನಿಮ್ಮ ಎಕ್ಸ್ಪೆನ್ಸ್. 20,000 ದುಡ್ದೆ ಇನ್ಕಮ್, 12,000 ಖರ್ಚು ಮಾಡಿದೆ ಎಕ್ಸ್ಪೆನ್ಸ್. ಸೇವಿಂಗ್ಸ್ ಎಷ್ಟು? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಸೇವಿಂಗ್ಸ್. 20,000 ಮೈನಸ್ 12,000 8,000 ನಾನು ಉಳಿತಾಯ ಮಾಡಿದೆ. ಈ ಉಳಿತಾಯವನ್ನು ಜಾಸ್ತಿ ಮಾಡೋಕ್ಕಾಗತ್ತಾ? ಹೇಗೆ ಮಾಡ್ತೀರಾ ಉಳಿತಾಯವನ್ನು ಜಾಸ್ತಿ? ಇನ್ಕಮನ್ನು ಜಾಸ್ತಿ ಮಾಡಬೇಕು ಅಥವಾ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು. ಕರೆಕ್ಟ್ ಸರ್. ಸೊ ನೀವು ಇನ್ಕಮ್ ಜಾಸ್ತಿ ಮಾಡಿ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದಾಗ ಮಾತ್ರ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ಸೇವಿಂಗ್ಸ್ ಏನು ಜಾಸ್ತಿ ಆಗುತ್ತೆ, ಆ ದುಡ್ಡನ್ನು ಹಂತವಾಗಿ ವಿಂಗಡಣೆ ಮಾಡಿ ಜಾಸ್ತಿ ಪೀರಿಯಡ್ವರೆಗೂ ಇನ್ವೆಸ್ಟ್ ಮಾಡಬೇಕು. ಸೊ ಯಾರೂ ಕೂಡ, ವಾರನ್ ಬಫೆಟ್ಟಿನ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 12 ವರ್ಷ ವಯಸ್ಸಿದ್ದಾಗ ವಾರನ್ ಬಫೆಟ್ಟು ಪೇಪರ್ ಹಾಕ್ತಿದ್ರು ಮನೆಗೆ ಹೋಗ್ಬಿಟ್ಟು, 12 ವರ್ಷ ವಯಸ್ಸಿನಲ್ಲಿ ಹಾಲ್ ಮನೆಗೆ ಹೋಗಿ ಹಾಕಿ ಬಂದಿರೋ ಚಿಕ್ಕ ಪುಟ್ಟ ಕಾಸುಗಳನ್ನು ಬ್ಯಾಂಕ್ FDಗೆ ಹಾಕೋದು, ರೆಕರಿಂಗ್ ಡೆಪಾಸಿಟ್ಗೆ ಹಾಕೋದು, ಕೆಲವು ಶೇರ್ಸ್ಗೆ ಹಾಕೋದು, ಈ ಥರ ಮಾಡ್ತಾ ಬಂದರು. ಇವತ್ತು ವಿಶ್ವದ ಕೋಟ್ಯಾಧಿಪತಿ ಲಿಸ್ಟಲ್ಲಿ ಯಾಕೆ ವಾರನ್ ಬಫೆಟ್ ಬರ್ತಾರೆ ಅಂದರೆ 12ನೇ ವಯಸ್ಸಿನಲ್ಲೇ ಅವ್ರು ಶುರು ಮಾಡಿಬಿಟ್ರು. ನಾನೇನು ಹೇಳ್ತಿದ್ದೀನಿ ಸರ್, ನನಗೆ 30 ಆಲ್ರೆಡಿ ಆಗೋಯ್ತು, 40 ಆಲ್ರೆಡಿ ಆಗೋಯ್ತು, ನಾನು ವಾರನ್ ಬಫೆಟ್ ಥರ 12 ವರ್ಷದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ವಾರನ್ ಬಫೆಟ್ಟು 95ನೇ ವರ್ಷದಲ್ಲೂ ಇನ್ನೂ ಬದುಕಿದ್ದಾರೆ. ನೀವು 150 ವರ್ಷದವರೆಗೂ ಬದುಕಿದ್ರೆ ವಾರನ್ ಬಫೆಟ್ ಬೀಟ್ ಆಗಿಬಿಡ್ತಾರೆ. ಸೊ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಯಾಕೆ ಅಂದರೆ, ಮೋರ್ ದ ಟೈಮ್, ಜಾಸ್ತಿ ದಿವಸ ನೀವು ಇದ್ದಷ್ಟು ಕೂಡ ಈ ಕಾಂಪೌಂಡ್ ಬೆನಿಫಿಟ್ ಸಿಗುತ್ತೆ. ಏನು ಕಾಂಪೌಂಡ್ ಬೆನಿಫಿಟ್ ಅಂದರೆ, ಸಣ್ಣ ಉಳಿತಾಯಗಳನ್ನು ಮಾಡ್ತಾ ಹೋದರೆ ಲಾಂಗರ್ ಟರ್ಮಲ್ಲಿ ಅದು ಬೆನಿಫಿಟ್ ಕೊಡುತ್ತೆ. ಇದಕ್ಕೆ ಇನ್ನೂ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಒಂದು ಬ್ಯಾಂಬೂ ಟ್ರೀಯನ್ನು ನೀವು ಉದಾಹರಣೆಯಾಗಿ ತಗೊಂಡ್ರೆ, ನೀವು ಬೀಜ ಬಿತ್ತಿದ್ರೆ ಆ ಬಂಬೂ ಮರ ಆಗಬೇಕು ಅಂದರೆ ಫಸ್ಟ್ 5 ವರ್ಷ ನೀವು ಬೀಜ ಹಾಕಿ ನೀರು ಪ್ರತಿ ದಿವಸ ಹಾಕಿದ್ರೂ ಕೂಡ ಒಂದು ಚಿಕ್ಕ ಮೊಳಕೆನೂ ಕೂಡ 5 ವರ್ಷ ಬರಲ್ಲ. ಆದರೆ 5 ವರ್ಷ ಆದಮೇಲೆ ಒಂದು ಸ್ವಲ್ಪ ಮೊಳಕೆ ಬರುತ್ತೆ. ಅದಾದಮೇಲೆ ಕೇವಲ 5 ತಿಂಗಳಿಗೆ 50 ಅಡಿ ಬೆಳೆಯುತ್ತೆ. ಸೊ ನನ್ನ ಪ್ರಶ್ನೆ, 50 ಅಡಿ ಬೆಳೆಯೋದಕ್ಕೆ 5 ವರ್ಷ 5 ತಿಂಗಳು ತಗೊಂಡು ಬೆಳಿಬೇಕು. ಆದರೆ ಬೇರ್ ಜೋರಾಗಿ ಬೆಳೆಯಕ್ಕೆ 5 ವರ್ಷ ತಗೊಂಡು, ಅದರ ಮೇಲ್ಗಡೆ ಬಂದಿದ್ದದು ಕೇವಲ 5 ತಿಂಗಳಲ್ಲಿ 50 ಅಡಿ ಬಂತು. ಇನ್ನೂ ಸಿಂಪಲ್ ಹೇಳ್ತೀನಿ, ನನ್ನ ಜೀವನದ 1 ಕೋಟಿ ದುಡ್ಡನ್ನು ನಾನು ಮಾಡೋದಕ್ಕೆ 30 ವರ್ಷ ತಗೊಂಡೆ. 30 ಇಯರ್ಸ್. ನನ್ನ ಇಡೀ ಲೈಫ್ ಟೈಮಲ್ಲಿ ಬರೀ 1 ಕೋಟಿ ಮಾಡೋಕ್ಕೆ 30 ವರ್ಷ ತೊಗೊಂಡಿದ್ದೀನಿ.
ಸೊ ಅದರ ಪ್ರಕಾರ ಮ್ಯಾಥಮೆಟಿಕ್ಸ್ ಪ್ರಕಾರ ಹೋದರೆ ನಾನು 2 ಕೋಟಿ ಮಾಡೋಕ್ಕೆ ನನಗೆ ವಯಸ್ಸು ಎಷ್ಟಾಗಬೇಕು? 30 ವರ್ಷಗೆ 1 ಕೋಟಿ, 2 ಕೋಟಿಗೆ 60 ವರ್ಷ ಆಗಬೇಕು. ಸೊ ಅದು ಕರೆಕ್ಟಾ ಅಂತ ನಿಮ್ಮನ್ನು ಕೇಳ್ತೀನಿ. ಸೊ ಒಬ್ಬ ವ್ಯಕ್ತಿ 1 ಕೋಟಿ ಮಾಡಕ್ಕೆ 30 ವರ್ಷ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಪ್ರಕಾರ ಅವನು 2 ಕೋಟಿ ಮಾಡೋದಕ್ಕೆ 60 ವರ್ಷ ಆಗಬೇಕು. ಆದ್ರೆ ನಾನು ಕೇವಲ 30 ವರ್ಷ 6 ತಿಂಗಳಿಗೇನೆ 2 ಕೋಟಿ ಮಾಡಿದೆ. ಅಂದರೆ 30 ವರ್ಷದ ಪ್ರತಿಫಲಕ್ಕೆ ನನಗೇನು 1 ಕೋಟಿ ಬಂತು, ಅಷ್ಟೇ ದುಡ್ಡನ್ನು ಕೇವಲ ಇನ್ನು 6 ತಿಂಗಳಲ್ಲಿ ಮಾಡಿಬಿಟ್ಟೆ. ಸೊ ವಾರನ್ ಬಫೆಟ್ ಅವರ ಇಡೀ ಆಸ್ತಿಯ ಕೇವಲ 5% ಅಷ್ಟೇ ಅವರು ಮಾಡೋದಕ್ಕೆ 55 ವರ್ಷ ತಗೊಂಡ್ರು. ಇನ್ನು 95% 55 ವರ್ಷದಿಂದ 95 ವರ್ಷದೊಳಗಡೆ ಮಾಡಿದ್ರು. ನಾನು 43 ವರ್ಷ ವಯಸ್ಸಿಗೆ ಉದಾಹರಣೆಗೆ ನಾನು 10 ಕೋಟಿ ಮಾಡಿದೆ ಅನ್ಕೊಳ್ಳಿ, 20 ಕೋಟಿ ಮಾಡೋಕ್ಕೆ 86 ವರ್ಷ ಆಗಲ್ಲ, ಇನ್ನು 2 ವರ್ಷಕ್ಕೆ ಆಗ್ಬಿಡ್ಬೋದು. ಇದಕ್ಕೆ ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಹಣವನ್ನ ನೀವು ಜಾಸ್ತಿ ಉಳಿತಾಯ ಮಾಡಿ ದೀರ್ಘಕಾಲಕ್ಕೆ ಹೂಡಿಕೆ ಮಾಡ್ತಾ ಹೋಗಿ, ಮಿಸ್ಟೇಕ್ ಮಾಡಿಕೊಂಡು ಬಂಡವಾಳವನ್ನ ಲಾಸ್ ಮಾಡ್ಕೋಬೇಡಿ. ಸೊ ಯಾರು ಕ್ಯಾಪಿಟಲ್ ಲಾಸ್ ಮಾಡ್ಕೊಳ್ತಾರೆ, ನಾನು ದಿಢೀರ್ ಶ್ರೀಮಂತನಾಗ್ಬಿಡ್ತೀನಿ, ಇಲ್ಲೆಲ್ಲೋ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಡಬಲ್ ಆಗ್ಬಿಡುತ್ತೆ ಅಂತ ಯಾರ್ಯಾರು ಹೋಗ್ತಾರಲ್ಲ, ಅವ್ರು ಬಂಡವಾಳನ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ಹೇಗೆ ಅಂದರೆ, ನಿಮಗೆ 5 ವರ್ಷ ನೀರು ಹಾಕಿದ್ರಿ, ಒಂದು ಚೂರು ಮೊಳಕೆ ಬಂತು, ನೀವೇನೂ ಬಂದಿಲ್ಲ, ನಾನು 3 ವರ್ಷ ನೀರು ಹಾಕಿದ್ದೀನಿ, ನನಗೇನು ಕಾಣ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಅಗದ್ಬಿಟ್ಟು ಬೀಜ ತೆಗೆದು ಆಚೆ ಹಾಕಿದ್ರೆ ತಿರ್ಗಾ 3 ವರ್ಷ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಪ್ರಾಣೇಶ್ ಅವ್ರು ನಂಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ಅವ್ರೊಂದು ಮಾತು ಹೇಳಿದ್ರು ನನಗೆ, ಒಂದು ಜೋಕ್ಸ್ ಹೇಳೋದ್ರಲ್ಲೇ ಹೇಳ್ತಾ ಇದ್ರು, ನಮ್ಮ ಯೂತ್ಗೂ ಇದು ಇಷ್ಟ ಆಗುತ್ತೆ. ಅವ್ರೇನು ಹೇಳಿದ್ರು ಅಂದರೆ, ರುದ್ರಮೂರ್ತಿ ಒಬ್ಬ ಸಿದ್ಲಿಂಗ ಅಂತ ಇದ್ದ, ಅವನು 10ನೇ ಕ್ಲಾಸಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟ, ಮ್ಯಾಥಮೆಟಿಕ್ಸು. ಅವನಿಗೆ ಬೇಜಾರಾಗ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಸ್ಯಾಂಕಿ ಟ್ಯಾಂಕಿಗೆ ಹೋಗ್ತಾನೆ, ಜಂಪ್ ಮಾಡಿ ನಾನು ಸತ್ತೋಗ್ತೀನಿ ಅಂತ. ಅವ್ನು ಇನ್ನೇನು ಜಂಪ್ ಮಾಡಬೇಕು, ಅವ್ನ ಫ್ರೆಂಡ್ ಓಡ್ ಬರ್ತಾನೆ, ಸಾಯ್ಬೇಡ ಸುಮ್ಮನಿರೋ ಸಿದ್ಲಿಂಗ ಅಂತ, ಯಾಕೆ ಸಾಯ್ತಿದ್ಯಾ ಅಂತ ಕೇಳ್ತಾನೆ. ಇವನು ಸಿದ್ಲಿಂಗ ಹೇಳ್ತಾ, ನಾನು ಮ್ಯಾಥ್ಸ್ ಫೇಲ್ ಆಗ್ಬಿಟ್ಟಿದ್ದೀನಿ 10ನೇ ಕ್ಲಾಸು, ಅದಕ್ಕೆ ನಾನು ಸೂಸೈಡ್ ಮಾಡ್ತೀನಿ ಅಂತ. ಅದಕ್ಕೆ ಅವ್ನ ಫ್ರೆಂಡ್ ಹೇಳ್ತಾನೆ, ನೀನು ಸೂಸೈಡ್ ಮಾಡ್ಕೋ, ಏನು ಬೇಜಾರಿಲ್ಲ, ಈಗ ನೀನು ಸತ್ತರೆ ತಿರ್ಗಾ ಇನ್ನೊಂದು ಜನ್ಮ ಹುಟ್ಟಿ ತಿರ್ಗಾ LKG ಬಾಬಾ ಬ್ಲ್ಯಾಕ್ ಶೀಪ್ ಇಂದ ಶುರು ಮಾಡಬೇಕು. ಅಟ್ಲೀಸ್ಟ್ ನೀನು ಈಗಲೇ ಸಪ್ಲಿಮೆಂಟ್ರಿ ಬರೆದ್ರೆ ಒಂದೇ ಸಬ್ಜೆಕ್ಟು, ನೀನೀಗ ಸೂಸೈಡ್ ಮಾಡ್ಕೊಂಡ್ರೆ ಎಲ್ಲಿಂದ ಶುರು ಮಾಡಬೇಕು? ಬಾಬಾ ಬ್ಲ್ಯಾಕ್ ಶೀಪ್ ಇಂದ ಶುರು ಮಾಡ್ಬೇಕು, LKG ಇಂದ. ನೋಡಪ್ಪ ನೀನು ಸೂಸೈಡ್ ಮಾಡ್ಕೊಳಂಗಿದ್ರೆ ಮಾಡ್ಕೊ. ಅವನೇ ನಾನು ಮಾಡಲ್ಲಪ್ಪ ಅಂತ ಓಡ್ ಬಂದ್ಬಿಡ್ತಾನೆ. ಯಾಕೆ ಅಂದ್ರೆ ಸಪ್ಲಿಮೆಂಟ್ರಿ ಬರೆದ್ರೆ ಒಂದೇ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಸೂಸೈಡ್ ಮಾಡ್ಕೊಂಡ್ರೆ 1ನೇ ಕ್ಲಾಸು LKG ಇಂದ ಶುರು ಮಾಡಬೇಕು. ಯಾವಾಗ ಕ್ಯಾಪಿಟಲ್ ಸೇಫ್ಟಿ ಇಟ್ಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂತ ಹಂತವಾಗಿ ಬೆಳಿತಿರೋ, ಈ ಕಾಂಪೌಂಡಿಂಗ್ ಎಫೆಕ್ಟೇ ನಿಮ್ಮನ್ನು ಶ್ರೀಮಂತರಾಗಿ ಮಾಡಿಬಿಡುತ್ತೆ. ಯಾರು ದಿಢೀರಂತ ಶ್ರೀಮಂತನಾಗಬೇಕು ಅಂತ ಹೋಗ್ತಾರೋ ಅವ್ರು ಆಗಲ್ಲ. 1 ಕೋಟಿ ಮಾಡಕ್ಕೆ 30 ವರ್ಷ ತಗೊಂಡ್ರೆ ನೆಕ್ಸ್ಟ್ ಕೋಟಿ ಮಾಡಕ್ಕೆ 60 ವರ್ಷ ಆಗಲ್ಲ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. ದೀರ್ಘಾವಧಿಗೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಬ್ಯಾಂಬೂ ಮರದ ಥರ 50 ಅಡಿ ಕೇವಲ 5 ತಿಂಗಳಲ್ಲಿ ಬೆಳೆಯುತ್ತೆ. ಆದರೆ ಫಸ್ಟು ರೂಟ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸರ್, ಇನ್ನು ಫೈನಲ್ ಕನ್ಕ್ಲೂಷನ್, ಈ ಫಿನಾನ್ಷಿಯಲ್ ಫ್ರೀಡಮ್ನ ನಿಮ್ಮ ಒಂದು ಕಮೆಂಟ್ ಪ್ರಕಾರ ಹೇಳೋದಾಯ್ತು ಅಂದರೆ ಫೈನಲ್ ಕನ್ಕ್ಲೂಷನ್ ಹೇಳ್ಬಿಡಿ ಸರ್. ವಾಟ್ ಈಸ್ ಫಿನಾನ್ಷಿಯಲ್ ಫ್ರೀಡಮ್ನ ಹೆಂಗೆ ತಗೋಬೇಕು? ಸಿಂಪಲ್, ನೀವೇನೀಗ ದುಡಿತಿದ್ದೀರಾ ಅದರಲ್ಲಿ ಎಷ್ಟು ಜಾಸ್ತಿ ಸೇವ್ ಮಾಡೋಕ್ಕಾಗತ್ತೆ, ಖರ್ಚು ಕಡಿಮೆ ಮಾಡ್ಕೊಳಕ್ಕಾಗತ್ತೆ ಅದನ್ನು ನೋಡಿ. ಬೇರೆ ಸೋರ್ಸ್ ಆಫ್ ಇನ್ಕಮ್ ಚಿಕ್ಕದಾದರೂ ಪರವಾಗಿಲ್ಲ, ಅದನ್ನು ಕೂಡ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ನಾನೇ ಹೇಳ್ದಂಗೆ ನಮ್ಮ ತಾಯಿಗೆ 30,000 ತಿಂಗಳಿಗೆ ಬೇಡ, ಅವ್ರಿಗೆ ನಾನು ದುಡ್ದಿರೋ 2,000 ಬೇಕು ಅವ್ರಿಗೆ ವರ್ಷಕ್ಕೆ. ಅದು ಇವತ್ತು ಮಲ್ಟಿಪ್ಲೈ ಆಗಿ 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 ಈಗ ಅವ್ರಿಗೇನು ತಿಂಗಳಿಗೆ 30,000 ಬರ್ತಿತ್ತಲ್ಲ, ಅದು 1 ಗಂಟೆಗೆ ಬರೋ ಲೆವೆಲ್ಗೆ ಬಂತು. ಬಟ್ ಇದು ಬರೋದಕ್ಕೆ ಅವತ್ತು ಬಿತ್ತಿದಂತಹ ಬೀಜ, ಪರಿಶ್ರಮ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ತಿಳ್ಕೊಂಡು ಹಂತ ಹಂತವಾಗಿ ಶ್ರೀಮಂತರಾಗಿ, ಕಾಂಪೌಂಡಿಂಗ್ ಎಫೆಕ್ಟ್ ಏನಿದೆ ಅದೇ ನಿಮ್ಮನ್ನು ಶ್ರೀಮಂತರ ಮಾಡುತ್ತೆ. ಲಾಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ, ಇಫ್ ಯು ವಾಂಟ್ ಟು ವಿನ್ ದ ಗೇಮ್ ಯು ಹ್ಯಾವ್ ಟು ಬಿ ಇನ್ ದ ಗೇಮ್. ಗೇಮಿಂದ ಆಚೆ ಹೋಗಬಾರ್ದು. ನೀವು ಗೇಮಿಂದ ಆಚೆ ಹೋಗ್ಬಿಟ್ರೆ ವಿನ್ ಮಾಡೋಕ್ಕೆ ಆಗಲ್ಲ ಗೇಮ್ನ. ಕ್ರಿಕೆಟಲ್ಲಿ 6, 4 ಆಟೋಮೆಟಿಕ್ಕಾಗಿ ಬರುತ್ತೆ. ವಿಕೆಟ್ ಕಳ್ಕೋಬಾರ್ದು, ಸ್ಕ್ರೀಸಲ್ಲಿರಬೇಕು. ಸ್ಕ್ರೀಸಲ್ಲಿದ್ದರೆ ಆಟೋಮೆಟಿಕ್ಕು ನೀವು 6, 4 ಬೇಡ, ಬರೀ ವೈಡು ನೋಬಾಲಲ್ಲೇ ಬಂದ್ಬಿಡುತ್ತೆ. ಬಟ್ ವಿಕೆಟ್ ಕಳ್ಕೊಂಬಿಟ್ಟು ಮನೆಗೆ ಹೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಟು ವಿನ್ ದ ಗೇಮ್ ಯು ಹ್ಯಾವ್ ಟು ಬಿ ಇನ್ ದ ಗೇಮ್. ನಮ್ಮ ಜನ ಇವತ್ತು ಕಾರ್ಯಕ್ರಮ ನೋಡ್ತಿರೋರು ಅವರು ಇನ್ ದ ಗೇಮ್ ಇರ್ತಾರಾ ಅದನ್ನು ಅವ್ರ ಕಮೆಂಟ್ ಮುಖಾಂತರ ಹೇಳಿ. ಸೊ ಅವ್ರು ಇನ್ ದ ಗೇಮ್ ಇದ್ದರೆ ನಾವು ಇನ್ ದ ಗೇಮ್ ಇರ್ತೀವಿ ಆ್ಯಂಡ್ ವಿ ವಿಲ್ ವಿನ್ ದ ಗೇಮ್. ಅದ್ಭುತವಾಗಿ ಸಕ್ಕದಾಗಿ ಹೇಳಿದ್ರು ಸರ್, ರುದ್ರಮೂರ್ತಿ ಸರ್. ನೀವೇನೋ ಇನ್ ದ ಗೇಮ್ ಅಂತ ಇದ್ರೆ ಕಮೆಂಟಲ್ಲಿ ಇನ್ ದ ಗೇಮ್ ಅಂತಾನೆ ಹಾಕಿ. ಸೊ ನೋಡ್ತಾ ಇರಿ, ಮತ್ತಷ್ಟು ಟಾಪಿಕ್ ಜೊತೆ ಬರ್ತೀನಿ. ದಿಸ್ ಇಸ್ ಬಾಸ್ವಾಲಾ ಚಾನಲ್ ಸೈನಿಂಗ್ ಆಫ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.